ರಾಜ್ಯಾದ್ಯಂತ ಖಾಲಿ ಇರುವ 3,991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಂದು ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಸುಮಾರು 3.9 ಲಕ್ಷ ಅಭ್ಯರ್ಥಿಗಳು ಪರೀಕ್ಷೆಗಾಗಿ ನೋಂದಾಯಿಸಿಕೊಂಡಿದ್ದಾರೆ. ಬೆಳಗ್ಗೆ 10:30 ರಿಂದ 12 ಗಂಟೆಯವರೆಗೆ ನಡೆದ ಉಳಿಕೆ ಮೂಲವೃಂದ ಅಧಿಸೂಚನೆಯ ಪರೀಕ್ಷೆ ರಾಜ್ಯಾದ್ಯಂತ ಪರೀಕ್ಷಾ ಕೇಂದ್ರಗಳಲ್ಲಿ ಮುಕ್ತಾಯಗೊಂಡಿದೆ. ಸಂಜೆ 4 ರಿಂದ ಆರಂಭವಾಗಿರುವ ಕಲ್ಯಾಣ ಕರ್ನಾಟಕ ಅಧಿಸೂಚನೆಯ ಪರೀಕ್ಷೆ 5:30ಕ್ಕೆ ಮುಕ್ತಾಯಗೊಳ್ಳಲಿದೆ. ಈ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ ದೇಹದಾರ್ಢ್ಯತಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಲಿಖಿತ ಪರೀಕ್ಷೆ ಹಿನ್ನೆಲೆ ಪರೀಕ್ಷಾ ಕೇಂದ್ರಗಳ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಲಾಗಿದ್ದು, ಎಲ್ಲಾ ರೀತಿಯ ಲೋಹ ಅಥವಾ ವಿದ್ಯುನ್ಮಾನ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ನಿಷೇಧಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕಣ್ಗಾವಲು ಏರ್ಪಡಿಸಲಾಗಿದೆ. ಪರೀಕ್ಷೆ ಬಳಿಕ ದೂರದರ್ಶನದೊಂದಿಗೆ ಅಭ್ಯರ್ಥಿ ಗಣೇಶ್ ನಾಯ್ಕ್, ಈ ಬಾರಿ ಪರೀಕ್ಷೆ ಕೊಂಚ ಕಷ್ಟಕರವಾಗಿದ್ದು, ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ದೇವೆ ಎಂದರು. ಮತ್ತೊಬ್ಬ ಅಭ್ಯರ್ಥಿ ಚೆನ್ನಬಸಪ್ಪ, ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆದಿದ್ದು ಉತ್ತೀರ್ಣರಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಪೊಲೀಸ್ ಎಕ್ಸಾಮ್ ನಡೆಸಿದೆ, ಸ್ವಲ್ಪ ಬಹಳಷ್ಟು ಟಫ್ ಇತ್ತು ಸರ್. ನಾನು ಕಲ್ಯಾಣ ಕರ್ನಾಟಕ, ಇದು ಮಧ್ಯಾಹ್ನದ ಕಲ್ಯಾಣ ಕರ್ನಾಟಕ ಇದೆ. ಸೊ ಮಧ್ಯಾಹ್ನ ಕಲ್ಯಾಣ ಕರ್ನಾಟಕ ಎಕ್ಸಾಮ್ ಇದೆ, ಹೋಗ್ತಾ ಇದ್ದೀನಿ ಸರ್. ವೀರಪ್ಪ, ಯಾದಗಿರಿ ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆದಿದ್ದೇವೆ, ಆದರೆ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಷ್ಟಕರವಾಗಿತ್ತು ಎಂದು ತಿಳಿಸಿದರು.